ಸಿದ್ದರಾಮಯ್ಯ ನೋ ಡೌಟ್ ಜನಪರ ನಾಯಕ, ಜಾತ್ಯತೀತ ನಾಯಕ, ಪ್ರಗತಿಪರ ನಾಯಕ, ಅನ್ನಭಾಗ್ಯ ಅನ್ನುವಂಥ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಅಂಥ ಸಿದ್ದರಾಮಯ್ಯನವ್ರನ್ನೇ ನಿಮ್ಮದೇ ಕಾಂಗ್ರೆಸ್ ಪಕ್ಷದವರು ಕೆಳಗಿಳಿಸ್ಬಿಟ್ರಲ್ಲ ಮೇಡಮ್. ಇಳಿಸ್ತಾರೆ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಇರೋರೆಲ್ಲ ಸರಿಗೆ ಇರಬೇಕು ಅನ್ನೋದಾಗಲ್ಲ. ನಾವೀಗ ಬಿಜೆಪಿಯವರು ಅಧಿಕಾರಕ್ಕೆ ಬಂದ ಮೇಲೆ ನಾವು ಆ ವಿದೇಶಿಗರನ್ನೆಲ್ಲ, ಬಾಂಗ್ಲಿಯನ್ನರನ್ನ, ಪಾಕಿಸ್ತಾನದವ್ರನ್ನ, ನೇಪಾಳಿಗರನ್ನ ಹೊರಗೆ ಕಳಿಸ್ತಿದೀವಿ ಅಂತ ಹೇಳ್ತಾರೆ. ಅಂದರೆ ಹೊರಗಿನಿಂದ ಬಂದವರು ಬಾಂಗ್ಲಾ ಅಂತೀರಾ, ಎಷ್ಟು ಜನ, ಒಂದು 10 ಲಕ್ಷನೂ ಇಲ್ಲ ಅಲ್ಲಿ. ಬಿಜೆಪಿಯವರ ದೃಷ್ಟಿಯಲ್ಲಿ BT ಲಲಿತಾ ನಾಯ್ಕ ಅವರು ದೇಶದ್ರೋಹಿಗಳು, ಫ್ರಾಕ್ಸಿ ವೋಟರ್ಸ್ಗಳಿಗೆ ಇಂಬು ನೀಡುವಂಥ ಮಾತುಗಳನ್ನು ಆಡ್ತಿದ್ದಾರೆ, ಮಾಜಿ ಸಚಿವರು ಅವರಿಗೆ ಬುದ್ಧಿ ಇಲ್ಲ ಅನ್ನೋಂಥ ಮಾತು ಬರುತ್ತೆ. ಸತ್ತವರನ್ನ ಬಿಡಿ, 2 ಕಡೆ ಏನಾರ ನೀವು ಇಟ್ಕೊಂಡಿದ್ರೆ ಅವ್ರು ಅಂಥವ್ರನ್ನ ನೀವು ತೆಗೆದುಹಾಕಿ. ಸ್ವತಃ ಕಾಂಗ್ರೆಸ್ ಪಕ್ಷದ ನಮ್ಮ ಈ ಇಂದಿನ ಮುಖ್ಯಮಂತ್ರಿಗಳೇ ಹೇಳ್ತಿದ್ದಾರೆ, ನೀವು ಯಾರು ದಾಖಲೆ ಕೊಡೋದಿಲ್ಲ, ನೀವ್ಯಾರು SIRಗೆ ಸ್ಪಂದಿಸೋದಿಲ್ಲ, ಅವ್ರಿಗೆ ಸರ್ಕಾರದ ಯಾವುದೇ ನಿಮಗೆ ಸವಲತ್ತುಗಳು ಸಿಗೋದಿಲ್ಲ, ಯಾವುದೇ ಗ್ಯಾರಂಟಿಗಳು ಸಿಗೋದಿಲ್ಲ ಅನ್ನೋವಂಥದ್ದು. ಮತ್ತು ಇದು ಹೆಂಗೆ? 8ನೇ ತಾರೀಕು ಲಾಸ್ಟು. ಎಷ್ಟೋ ಜನಕ್ಕೆ ಏನು ಮಾಡ್ಬೇಕು ತೋಚಲ್ಲ. ಬಾಲಾ ನಾಯಕ್ ಅಂತ ಒಬ್ಬರ ಹೆಸರು. ಆ ಬಾಲನ ಏನು ಮಾಡಿದ್ರು, ಮಾಡಿದ್ದಾರೆ, ವಾಲಾ ನಾಯಕ್ ಮಾಡಿದ್ದಾರೆ. ಆದರೆ ನಾವೇನು ಹೇಳ್ತಾ ಇದ್ದೀವಿ, ಅದನ್ನು ಸುಧಾರಣೆ ಮಾಡಿ ಈ ಮಾತು ಹೇಳಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಈಗ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯದ್ದೇ ಸದ್ದು. ಈ SIR ಅನ್ನುವಂಥದ್ದು ಹಲವಾರು ಜನರ ಇಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ವ್ಯಕ್ತಿಗಳ, ಅವರು ಇಲ್ಲಿ ಬದುಕಿದ್ದಾರೆ ಅನ್ನುವಂಥ ಕುರುಹನ್ನೇ ಅಳಸಿ ಹಾಕಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವು ಕೇಳಿ ಬರ್ತಾ ಇದೆ. ಜೊತೆಗೆ ಈ SIR ಅನ್ನುವಂಥದ್ದು ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಬಂದಿರತಕ್ಕಂಥ ಮತದಾರರನ್ನು ಅದು ಬೇರ್ಪಡಿಸುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲರ ಹಿನ್ನೆಲೆಯಲ್ಲಿ ಈಗ ನಿನ್ನೆ ಮೊನ್ನೆಯಿಂದ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಸುಮಾರು 1,10,00,000 ಜನ ಕರ್ನಾಟಕದಲ್ಲೇ ಮತದಾರರ ಹೆಸರು ಕೈಬಿಡಲಾಗುತ್ತೆ ಅನ್ನುವಂಥ ಮಾತುಗಳು, ಮಾಹಿತಿಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇವೆ. ಯಾಕೆ ಹೀಗಾಗ್ತಾ ಇದೆ, SIR ಯಾಕೆ ಇಷ್ಟೊಂದು ವಿವಾದಕ್ಕೆ ಈಡಾಗ್ತಾ ಇದೆ ಅನ್ನೋದ್ರ ಕುರಿತಂತೆ ನಾವಿವತ್ತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ರಾಜ್ಯದ ರಾಜಕಾರಣ, ರಾಜಕೀಯ ವಿಚಾರಗಳು ಮತ್ತು ಬಹಳ ಮಹಿಳಾ ಸಮಾನತೆ, ಸ್ವಾತಂತ್ರ್ಯ ಎಲ್ಲದರ ಕುರಿತಂತೆಯೂ ಕೂಡ ನಾವು ಮಾತಾಡ್ತಾ ಇದ್ವಿ. ಈ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಒಬ್ಬ ಸಮರ್ಥವಾದ ಮತ್ತು ಸೂಕ್ತವಾದ ಹಿರಿಯರಾದ ಒಬ್ಬ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಮತ್ತಾರೂ ಅಲ್ಲ, ಮಾಜಿ ಸಚಿವರು ಮತ್ತು ಇಂದಿಗೂ ಕೂಡ ತಮ್ಮ ಈ ಇಳಿವಯಸ್ಸಿನಲ್ಲೂ ಕೂಡ ಇವತ್ತಿಗೂ ಶೋಷಿತರ ಪರವಾಗಿ, ದಮನಿತರ ಪರವಾಗಿ ಎಲ್ಲಿ ಶೋಷಣೆ, ದೌರ್ಜನ್ಯ ನಡೆಯುತ್ತೆ ಅದರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂಥ ಶ್ರೀಮತಿ BT ಲಲಿತಾ ನಾಯ್ಕ ಅವರು ನಮ್ಮೊಂದಿಗೆ ಇದ್ದಾರೆ. ಅವ್ರ ಜೊತೆಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಬಹಳ ಖುಷಿಯಾಗುತ್ತೆ ನಾವು ಇವೆಲ್ಲ ವಿಚಾರಗಳನ್ನ ಮಾತಾಡೋಣ. ಈ ವಯಸ್ಸಲ್ಲೂ, ತಮ್ಮ 80ರ ವಯಸ್ಸಲ್ಲೂ ಕೂಡ ಇನ್ನೂ ಆ್ಯಕ್ಟಿವ್ ಆಗಿದ್ದೀರಾ, ಆ್ಯಕ್ಟಿವ್ ಆಗಿ ಹೋರಾಟಗಳಲ್ಲಿ ತೊಡಸ್ಕೊಂಡಿದ್ದೀರಾ, ಹಲವು ವಿಚಾರಗಳಿಗೆ, ಹಲವು ಜನಪರ ವಿಚಾರಗಳಿಗೆ ಸ್ಪಂದಿಸ್ತೀರಾ, ಪ್ರತಿಕ್ರಿಯಿಸ್ತೀರಾ. ಬಹಳ ಖುಷಿಯಾಗುತ್ತೆ ಈ ಆ್ಯಕ್ಟಿವ್ನೆಸ್ಸು. ಹೇಗೆ ಮೇಡಮ್, ಇದು ಹೇಗೆ ಬಂತು? ಮನಸ್ಸು ಅಂತ ಅನ್ಸುತ್ತೆ. ಬಹುಶಃ ಹುಟ್ಟಿದ ಪರಿಸರ ಎಲ್ಲವನ್ನ ಗ್ರಹಿಸುವಂಥ ಒಂದು ಇದಿದೆಯಲ್ಲ, ಆ ಗ್ರಹಿಸುವಿಕೆ ಈ ಒಂದು ಶಕ್ತಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ದೇಶಕ್ಕೂ ನನಗೂ ಏನೂ ಸಂಬಂಧ ಇಲ್ಲ, ನನ್ನ ಮನೆ ನನ್ನ ಇದು ಅಷ್ಟೇ ಅನ್ನೋವಂಥದ್ದಿದ್ದರೆ ಆ ಗ್ರಹಿಸುವಿಕೆ ಬೇರೆ ಥರ ಇರುತ್ತೆ. ಆದರೆ ಇದು ನನ್ನ ಇಡೀ ಒಂದು ಕುಟುಂಬ, ಈ ಬದುಕೆ ಒಂದು ಎಲ್ಲರ ಜೊತೆ ಸೇರಿ ಇಡೀ ಸಮಾಜವೇ ನಂದು ಅನ್ನುವಂಥದ್ದಿದ್ದಾಗ ಅಲ್ಲಿ ನಡೆಯುವಂಥ ಪ್ರತಿಯೊಂದು ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಬೇರೆ ಬೇರೆ ರೀತಿಯ ಈ ನಡವಳಿಕೆಗಳೆಲ್ಲ ನಮ್ಮನ್ನು ತಟ್ಟುತ್ತವೆ. ಆ ತಟ್ಟಿದಾಗ ನಮ್ಮ ಕಾಯಿಲೆಗಳು ಹತ್ತಿರ ಬರಲ್ಲ, ಅನಾರೋಗ್ಯನೂ ಹತ್ತಿರ ಬರಲ್ಲ. ಸಾಮಾನ್ಯವಾಗಿ ನಾವು ಅದರಲ್ಲಿ ತೊಡಗಿಸ್ಕೊಂಡ್ಬಿಡ್ತೀವಿ, ಖುಷಿಯಿಂದ ತೊಡಗಿಸ್ಕೊತೀವಿ. ಯಾಕೆಂದರೆ ನಿಮ್ಮಂಥರೆಲ್ಲ ಯೂತ್ಸು ಗುರುತಿಸ್ತೀರಾ, ನಮ್ಮ ಜೊತೆ ನಮ್ಮ ಪ್ರಭಾವ ಏನಾರ ಸ್ವಲ್ಪ ಇದ್ದರೂ ಕೂಡ ಒಂದೇ ಒಂದು ಅಂಶ ಅಲ್ಲಿ ಬಂದರೂ ಕೂಡ ನಮ್ಗೆ ಖುಷಿ ಆಗುತ್ತೆ. ಯಾಕೆಂದರೆ ಪ್ರಭಾವಿತರಾಗಬೇಕಾದ್ರೆ ಒಳ್ಳೆಯದ್ರಿಂದನೇ ಆಗಬೇಕಾಗತ್ತೆ. ನಾವು ಪ್ರಭಾವಿತರಾಗಿರೋದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ, ಗಾಂಧಿ, ಲೆನಿನ್, ಮಾರ್ಕ್ಸ್, ಈ ಎಲ್ಲ ಎಡಪಂಥೀಯ ಮತ್ತು ಮಾನವೀಯ ಗುಣ ಇರುವಂಥ ಈ ಜನಪರವಾದಂಥ ಈ ಸಂವಿಧಾನ ಎಲ್ಲದಕ್ಕಿಂತ ದೊಡ್ಡ ದೇವರದು. ಹೀಗೆ ಅದರಿಂದ ನಾವು ಪ್ರಭಾವಿತರಾಗಿರೋದ್ರಿಂದ ನಮ್ಮಿಂದ ಸ್ವಲ್ಪ ಮಟ್ಟಿಗೆ ಏನಾರ ಆಗೋದಾದರೆ ನಾವು ಯಾಕೆ ಹೋರಾಟ ಮಾಡಬಾರ್ದು? ಎಕ್ಸಾಕ್ಟ್ಲಿ. ನಿಮ್ಮ ದೈಹಿಕ
ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಮತ್ತು ನಿಮ್ಮ ಮುಖದ ಮೇಲಿನ ನಗುವಿಗೆ ಇದೆ ಕಾರಣ ಅನ್ನೋಂಥದ್ದು ನಮಗೆ ಗೊತ್ತಾಗುತ್ತೆ. ಖಂಡಿತ ಮೇಡಮ್. ಈಗ ನೋಡಿ, ವಿಚಾರಕ್ಕೆ ಬರೋಣ. ಬಹಳ ದೊಡ್ಡದಾಗಿ ಇವತ್ತು SIR ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇದೆ. SIR ಅನ್ನ ಬೆಳೆಸ್ಕೊಂಡು ಈವನ್ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅನ್ನೋಂಥದ್ದು ಇದೆಯಲ್ಲ, ಇದನ್ನ ಬಳಸ್ಕೊಂಡು ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಹಲವು ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿದಿದೆ, ಅಲ್ಲಿರ್ತಕ್ಕಂಥ ಮತದಾರರ ಮತದಾನದ ಹಕ್ಕನ್ನ ಕಸಿದುಕೊಳ್ತಾ ಇದೆ ಅನ್ನೋಂಥ ಆರೋಪಗಳು ಕೇಳಿ ಬರ್ತಾ ಇವೆ. ಅದನ್ನ ತಾವು ವಿರೋಧ ಮಾಡ್ತಿದ್ದೀರಾ? ಯಾಕೆ? ಏನಿದೆ ಅದ್ರಲ್ಲಿ? ನೋಡಿ, ಒಂದು ಎಣಿಕೆ ಆಗಬೇಕಾದ್ರೆ ಈ ಜನಗಣತಿ, ಜಾತಿ ಗಣತಿ, ಯಾವುದೇ ಗಣತಿ ಬೇಕು. ಒಂದು ಕುಟುಂಬದಲ್ಲಿ ನಾವು ಹೇಗೆ, ನಾವು ಎಷ್ಟು ಜನ ಇದ್ದೀವಿ, ನಾವು ಯಾವ ರೀತಿ ದುಡಿತಾ ಇದ್ದೀವಿ, ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀವಿ, ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಒಂದೊಂದು ಕುಟುಂಬನೂ ಕೂಡ ಆಲೋಚನೆ ಮಾಡಬೇಕು. ಅದೇ ರೀತಿಯಲ್ಲಿ ದೇಶ ಕೂಡ ತನ್ನ ಬಗ್ಗೆ ತಾನು ಆಲೋಚನೆ ಮಾಡಬೇಕಾಗತ್ತೆ. ನಾನು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದನ್ನು ದೇಶ ತಿಳ್ಕೊಬೇಕಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಜವಾಬ್ದಾರಿಯಿಂದ ವರ್ತಿಸ್ಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಶ್ರೀಮಂತರಿಗೆ ಮತ್ತು ಮೇಲ್ವರ್ಗದ ಜನಗಳಿಗೆ ಆಗುವಂಥ ರೀತಿಯಲ್ಲಿ ಈ ಒಂದು ಏನು ವ್ಯವಸ್ಥೆ ನಡೆದಿದೆ, ಇದು ಬಹಳಷ್ಟು SIR ಅನ್ನುವಂಥದ್ದೇ ನಮ್ಮನ್ನ ಬಡವರನ್ನ ತುಳಿಯೋಕೆ ಬಂದಿದೆಯೇನೋ ಅನ್ನುವಂಥ ಒಂದು ಅನುಮಾನ ಬಂತು ನಮಗೆ. ಫಸ್ಟ್ ಯಾಕೆ ಬರೀ ಅನುಮಾನ ಬಂತು, ಆಮೇಲೆ ನಾವು ನಿಜ ಅಂತ ಯಾಕೆ ಬಂತು ಅಂತಂದ್ರೆ, ನೀವು ಏನೇನು ಕೇಳ್ತೀರಾ, ಇದು ಪಾಸ್ಪೋರ್ಟ್ ಕೇಳ್ತೀರಾ, ನಿಮ್ಮ ತಾತ ನಿಮ್ಮ ಅಜ್ಜ ಅವ್ರದ್ದಾದ್ರೂ ನೀವು ಅಥವಾ ತಾಯಿ ಅವರ ಒಂದು ದಾಖಲೆನ ಕೇಳ್ತೀರಾ, ಬ್ಯಾಂಕಿನ ಇದು ಕೇಳ್ತೀರಾ, ಬ್ಯಾಂಕ್ ಡೀಟೇಲ್ಸ್ ಕೇಳ್ತೀರಾ, ಮತ್ತೆ ನೀವೇನು ಕೇಳ್ತೀರಾ, ನಿಮ್ಮ ಸ್ವಂತ ಮನೆಯ ಇದನ್ನ ದಾಖಲೆ ಕೊಡಿ. ನೀವು ಇರೋ ಸ್ವಂತ ಮನೆ ನೀವು ಖರೀದಿ ಮಾಡಿದ್ದು ಅಥವಾ ಯಾವ್ದು ದಾಖಲೆ ಕೊಡಿ. ಮತ್ತೇನ್ ಕೇಳ್ತೀರಾ, ನಿಮ್ಮ ಜಮೀನು, ನೀವು ಜಮೀನು ಖರೀದಿ ಮಾಡಿದ ಕಾಗದ ಪತ್ರ ಕೊಡಿ. ಇವೆಲ್ಲ ಇಲ್ಲಪ್ಪ ನಮ್ಮ ಹತ್ರ. ಇವೆಲ್ಲ ಇರ್ಲಾರ್ದಂಥ ಜನ ಇದೀವಿ, ಜಾಸ್ತಿ ಜನ. ನೀವು ಹೇಳ್ತಿರೋವಂಥವೆಲ್ಲ ಅವು ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗಕ್ಕೆ ಸಂಬಂಧಪಟ್ಟಂಥವು. ಆದರೆ ಟ್ರೈಬಲ್ಗಳು, ಈ ಅಲೆಮಾರಿಗಳು, ದಲಿತರು, ಮದುವೆಯಾಗಿ ಬಂದಂಥ ಹೆಣ್ಮಕ್ಳು, ರೈತರು, ರೈತ ಮಹಿಳೆಯರು, ಈ ಅನಕ್ಷರಸ್ಥರು, ಎಲ್ಲದಕ್ಕಿಂತ ಹೆಚ್ಚು ಅನಕ್ಷರಸ್ಥರು, ಇವತ್ತಿಗೂ ಕೂಡ ತುಂಬ ಜನ ಅನಕ್ಷರಸ್ಥರಿದ್ದಾರೆ. ಈ ಎಲ್ಲ ಜನಗಳು ಇದನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ನಾನೊಬ್ಬ ಮಂತ್ರಿಯಾಗಿದ್ದಂಥ ಒಬ್ಬ ಮಹಿಳೆ, ಆದರೆ ಲಂಬಾಣಿ ಕುಟುಂಬದ ಮಹಿಳೆ. ನನಗೆ ಕೇಳಿದರು, ನೀವು ನಿಮ್ಮ ಸರ್ಟಿಫಿಕೇಟ್ ಕೊಡಿ ಅಂತ. ನಾನು ಓದಿದ್ದೆ 8ನೇ ಕ್ಲಾಸ್, ಆಗ ಪಬ್ಲಿಕ್ ಪರೀಕ್ಷೆ ಅಂತ ಇರ್ತಾಯಿತ್ತು, ಅದರಲ್ಲಿ ಪಾಸ್ ಆದೆ. ಆದರೆ ಅದು ನನಗೆ 82 ವರ್ಷ ಅಂದರೆ ಈಗ ಸುಮಾರು 70 ವರ್ಷದ ಹಿಂದಿನ ಮಾತು. ಹೋಗಿ ಎಲ್ಲ ಸ್ಕೂಲ್ಗಳೆಲ್ಲ ಹುಡುಕಾಡಿದ್ವಿ, ಅವು ಎಲ್ಲೂ ಸಿಕ್ಕಲೇ ಇಲ್ಲ. ನಮ್ಮ ಸೋದರ ಮಾವ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ನಾವು ಓದಿದ್ವಿ. ಅದು ಅಷ್ಟೇ ಓದಿದ್ದು. ಆಮೇಲೆ ಹಿಂದಿ ಪ್ರಚಾರ ಸಭಾ, ಹಿಂದಿ ಅವೆಲ್ಲ ಮಾಡಿಕೊಂಡೆ. ಅದ್ರ ಸರ್ಟಿಫಿಕೇಟ್ ನಡೆಯಲ್ಲ ಅಂತಾರೆ, ಮತ್ತು ಅಲ್ಲಿ ಸಿಗೋದಿಲ್ಲ. ಕೊನೆಗೆ ಅನ್ಪಡ್ ಅಂತ ಮಾಡಬೇಕಾಯ್ತು. ನಾನು ಓದ್ಲೇ ಇಲ್ಲ, ಆದ್ರಿಂದ ನಾನು SC ಇದ್ದೀನಿ ಕೊಡಿ ಅಂತಂದ್ರೆ ಹೆಬ್ಬೆಟ್ಟು ನಾನು ಅಂತ. ಆಗ ಈ ಪಾಸ್ಪೋರ್ಟಿಗೋಸ್ಕರ ಈ ಥರ ತಗೊಂಡಾಗ ಇನ್ನೂ ಗ್ರಾಮೀಣ ಪ್ರದೇಶದ ಜನ, ಅವ್ರು ಓದಿರೋದು ಇಲ್ಲ, ಇಷ್ಟೆಲ್ಲ ಓಡಾಡಿ ಅವರು ನೋಡ್ಕೊಳಕ್ಕೂ ಆಗಲ್ಲ. ಆಕ್ಚುಲ್ ಅವ್ರ ತಂದೆ ತಾಯಿ ಓದಿರೋದಿಲ್ಲ. ಅಲ್ಲ ಮೇಡಮ್, ನೀವು ಹೇಳ್ತಿದ್ದೀರಾ ಪಾಸಿಬಿಲಿಟೀಸ್ಗಳು. ಈಗ ಜಗತ್ತು ಆಧುನಿಕವಾಗಿದೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದಿದೆ, ಒಂದಷ್ಟು ಶಿಕ್ಷಣ ಅನ್ನುವಂಥದ್ದು ಒಂದಷ್ಟು ಹೆಚ್ಚಾಗಿದೆ. ಈ ಹಂತದಲ್ಲಿ ಸರ್ಕಾರ ಕೇಳುವಂಥ ದಾಖಲೆಗಳನ್ನ ಕೊಡೋದಕ್ಕೆ ಇರ್ತಕ್ಕಂಥ ಸಮಸ್ಯೆ ಏನು ಅಂದ್ರೆ, ಈಗ ನೀವು ಹೇಳ್ತಿರೋಂಥ ಜನ 50% ಸಿಗ್ತಾರೆ ಅಂತ ಇಟ್ಕೊಳ್ಳಿ, 50%. ಆದ್ರೆ ಬಾಕಿಯವರಿಗೆ ನೀವು ಇವೆಲ್ಲ ನಾನೇನು ಹೇಳಿದ್ನಲ್ಲ, ಇವೆಲ್ಲ ಪಾಸ್ಪೋರ್ಟ್ ಅದು ಅದು ಇವರಿಗೆ ಸಿಕ್ಕೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಅವ್ರ ತಂದೆ ತಾಯಿ ಆಗೆಲ್ಲ ಇನ್ನೊಂದಿತ್ತು, ಎಲೆಕ್ಷನ್ ಅಂತಂದ್ರೆ ನಮಗೆ ಬಹಳ ಸೀರಿಯಸ್ ವಿಷಯ ಆಗಿರ್ಲಿಲ್ಲ. ಮತಗಣನೆ ಮಾಡಿ ಅವರು ಮತ ಹಾಕೋದು ಅಂದ್ರೆ ಬೇಕಾದ್ರೆ ಹಾಕ್ಬಹುದು, ಸಾಕಾದ್ರೆ ಬಿಡ್ಬಹುದು. ಯಾರೋ ಒಬ್ಬ ಈ ರಾಯಚೂರು ಕಡೆ ಎಲ್ಲ ಇದು ಮಂಡಕ್ಕಿ ಒಗ್ಗರಣೆ ಅಂತ ಮಾಡ್ತಾರೆ, ಒಗ್ಗರಣೆ. ಆ ಒಗ್ಗರಣೆ ಮಾಡಿಸಿದೀವಿ ಬರ್ರಿ, ಆಟೋ ತಂದೀವಿ ಬರ್ರಿ, ಇದ್ರ ಕುಂದ್ರಿ ನೀವು, ನಾವು ಹೋಗಿ ಇದು ಅದಕ್ಕೆ ಅದರ ಆಸೆಗೆ ಮಂಡಕ್ಕಿ ಕೊಡ್ತಾರಂತೆ ಉಸ್ಲಿ, ಮತ್ತು ಅದಕ್ಕೆ ಹೋಗಿ ಓಟ್ ಹಾಕೋಣ ಅನ್ನೋ ರೀತಿಯಲ್ಲಿ ಬಂದು ಓಟ್ ಹಾಕಿ ಹೋಗೋದು. ಇವತ್ತು ಇಲ್ಲಪ್ಪ ನಮ್ಮ ಗರ್ಭಿಣಿ ಇದ್ದಾರೆ, ಬಾಣಂತಿದ್ದಾರೆ, ಮತ್ತು ವಯಸ್ಸಾದವರು ಇದ್ದಾರೆ, ಬರೋಕ್ಕಾಗಲ್ಲ ಅಂದರೆ ಬಿಟ್ಬಿಡೋದು. ಬಹಳನೇ ಅದ್ರ ಬಗ್ಗೆ ಒಂದು ಸಂವಿಧಾನದ ಬಗ್ಗೆ ಕಲ್ಪನೆ ಇರುವಂಥವ್ರು ಒಂದು 10% ಜನ ಹೋಗಿ ಓಟ್ ಹಾಕೋರು. ಹೆಣ್ಮಕ್ಳಿಗೆ ನಿನಗೇನು ಕೆಲಸ ಐತಲ್ಲಿ,
ಹೋಗಿ ನಾವು ಹಾಕಿ ಬರ್ತೀವಿ, ನೀವು ಹೋಗಿ ಬೇಡ ಅಂತ ಹೇಳೋರು ಹೆಣ್ಮಕ್ಳಿಗೆ. ನಿಜ. ಅಷ್ಟೊಂದು ಹೀನಾಯ ಪರಿಸ್ಥಿತಿ ಇತ್ತು. ಯಾವಾಗ ಈ 2012 ಅಂತ ನಾವೇನು ಹೇಳ್ತಾ ಇದ್ದೀವಿ, ಓಕೆ ಆ ಸಂದರ್ಭ ಅಂದರೆ 24 ವರ್ಷದಿಂದ 2002 24 ವರ್ಷ ಆಯಿತು. ಓಕೆ 24 ವರ್ಷದ ಹಿಂದೆ ನೀವು ಯಾರಿಗೆ ನಿಮ್ಮ ತಂದೆ ಯಾರಿಗೆ ವೋಟ್ ಹಾಕಿದ್ರು, ಅವ್ರ ಬರ್ತ್ ಇದು ಸರ್ಟಿಫಿಕೇಟ್ ಕೊಡಿ ಅಂತಾರೆ. ನಮ್ಮದೇ ಇಲ್ಲ, ಅವ್ರೆಲ್ಲಿಂದ ಕೊಡ್ತಾರೆ? ನೀವು ಹೇಳಿದ್ರಲ್ಲ ವಿದ್ಯಾವಂತರು ಅಂತ, ವಿದ್ಯಾವಂತರು ಕೂಡ ಮಾಡಿಸಿಲ್ಲ ಎಷ್ಟೋ ಜನ. ಹೌದು. ಅದನ್ನ ನಮ್ಗೆ ಇಲ್ಲವೇ ಇಲ್ಲ. ಅದು ಆಗೆಲ್ಲ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಏನೋ ಬ್ರಿಟಿಷರು ಬಂದಮೇಲೆ ಬಿಳಿ ಹಾಳೆ ಮೇಲೆ ಕರಿ ಅಕ್ಷರವನ್ನು ಬರೆಯೋದು ಕಲ್ತಿದ್ದು ದೊಡ್ಡ ವಿಷಯ ಅದು. ಇನ್ನು ಅದ್ರ ಬಗ್ಗೆ ಏನು ಬರೀತಾ ಇದ್ದೀವಿ, ನಾವೇನು ಕಲಿಬೇಕು ಅನ್ನೋವಂಥ ತಿಳ್ಕೊಳ್ಳೋಕೆ ನಮಗೆ ಎಷ್ಟೋ ವರ್ಷ ಬೇಕಾಯಿತು. ನಿಜ ಅಲ್ಲ ಮೇಡಮ್, ಇಲ್ಲಿ ಸ್ಪಷ್ಟವಾಗಿ ಸರಳವಾಗಿ SIR ಏನು ಮತದಾರರ ವಿಶೇಷ ಪರಿಷ್ಕರಣೆ ಮಾಡ್ತಿದ್ದಾರೆ ಅನ್ನೋದು ಈಗ ಬಹಳ ಪ್ರಮುಖವಾಗಿ ದೇಶಾದ್ಯಂತ ಕೇಳಿಬರುವಂತಹ ಒಂದು ದೊಡ್ಡ ಕೂಗೇನು ಅಂದರೆ ಪರದೇಶಗಳಿಂದ ಅಥವಾ ನಮ್ಮ ಪಕ್ಕದ ದೇಶಗಳಿಂದ, ಪ್ರಮುಖವಾಗಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಬರ್ತಿದ್ದಾರೆ. ಬಾಂಗ್ಲಾದಿಂದಲೋ, ಶ್ರೀಲಂಕಾದಿಂದಲೋ, ಪಾಕಿಸ್ತಾನದಿಂದಲೋ ಬಿಜೆಪಿಯವರು ಹೇಳೋ ಹಾಗೆ ಅವ್ರನ್ನೆಲ್ಲ ತಡೆದು ಅವ್ರನ್ನ ಹೊರಗಟ್ಟುವಂಥದ್ದು ಇದೊಂದು ಪ್ರಕ್ರಿಯೆ, ನಾವು ಅದನ್ನ ಸಾರ್ಟ್ ಔಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ರು. ನೀವೇನ್ ಮಾಡ್ತಿದ್ರಿ ಆಗ? ಈ ಜನ ನುಸುಳುಕೋರರು ಬಂದಿದಾರಲ್ಲ, ಯಾಕೆ ನಿಮ್ಮಲ್ಲಿ ಇವರು ಅದನ್ನ ಕಂಡು ಹಿಡಿದು ಎಲ್ಲ ಮಾಡುವಂತ ಗೂಢಚಾರಿಕೆ ಇಲ್ವಾ? ಗೂಢಚಾರಿಕೆ. ನೀವೇನ್ ಮಾಡ್ತಾ ಇದ್ರಿ? ಹೊರಗಡೆ ದೇಶದಿಂದ ಬರೋ ತನಕ ನೀವೇನ್ ಮಾಡ್ತಾ ಇದ್ರಿ? ಬಂದಿದ್ರೆ ಯಾಕೆ ನೀವು ಇದ್ ಮಾಡ್ಲಿಲ್ಲ? ಕಂಡ್ಕೋಬೇಕಾಗಿತ್ತು. ಏನು ಅಂತಂದ್ರೆ ಕಾಂಗ್ರೆಸ್ ಪಕ್ಷದವರು ಇದ್ದಾಗ, ಅಧಿಕಾರದಲ್ಲಿದ್ದಾಗ ಲಕ್ಷಾಂತರ ಕೋಟ್ಯಾಂತರ ಜನ ನುಸುಳುಕೋರರು ಭಾರತದಲ್ಲಿ ಬಂದ್ರು. ನಾವೀಗ ಬಿಜೆಪಿಯವರು ಅಧಿಕಾರಕ್ಕೆ ಬಂದ ಮೇಲೆ ನಾವು ಆ ವಿದೇಶಿಗರನ್ನೆಲ್ಲ, ಬಾಂಗ್ಲಿಯನ್ನರನ್ನ, ಪಾಕಿಸ್ತಾನದವ್ರನ್ನ, ನೇಪಾಳಿಗರನ್ನ ಹೊರಗೆ ಕಳಿಸ್ತಿದೀವಿ ಅಂತ ಹೇಳ್ತಾರಲ್ಲ. ಎಲ್ಲಿ ತೋರಿಸಿ ಲೆಕ್ಕ? ಹೋಗ್ಲಿ, ನೀವಿಷ್ಟು ಜನ, ಕೋಟಿ 10 ಲಕ್ಷ ಜನನ ನೀವು ಹೊರಗಿಟ್ಟಿದ್ದೀರಾ. ಅದರಲ್ಲಿ ನುಸುಳುಕೋರರು ಅಂದ್ರೆ ಹೊರಗಿನಿಂದ ಬಂದವರು ಬಾಂಗ್ಲಾ ಅಂತೀರಾ. ಎಷ್ಟು ಜನ? ಒಂದು 10 ಲಕ್ಷನೂ ಇಲ್ಲ ಅಲ್ಲಿ. ನೀವು ಲೆಕ್ಕನೇ ಕೊಟ್ಟಿಲ್ಲ, ಸುಳ್ಳು ಲೆಕ್ಕ ಕೊಟ್ರಿ. ಅಲ್ಲಿ ಕೂಡ ನಿಮ್ಗೆ ಸುಳ್ಳು ಲೆಕ್ಕ ಕೊಟ್ಟು ಕೂಡ ಸಾಧ್ಯ ಆಗಲಿಲ್ಲ ಕೊಡೋದು. ಆದ್ರಿಂದ ಇಲ್ಲೇ ಜನಗಳನ್ನೇ ನೀವೇನ್ ಮಾಡಿದೀರಾ, ಈ ಊರಿಂದ ಇನ್ನೊಂದು ಊರಿಗೆ ವಲಸೆ ಹೋದವ್ರನ್ನ ಬಿಟ್ಬಿಟ್ಟಿದ್ದೀರಾ. ಬರ್ತಾರವ್ರು ಮತ್ತೆ ತಿರುಗಿ. ಆದ್ರೆ ನೀವೇನ್ ಮಾಡಿದೀರಾ, ಇವ್ರು ಯಾರು ಅಲ್ಲಿ BLOಗಳು ಹೋಗ್ತಾರಲ್ಲ ಅವರೆಲ್ಲ ಈ ಅಂದ್ರೆ ಅವರನ್ನ ಈ ಫಾರಂ ತಗೊಂಡು ಫಿಲಪ್ ಮಾಡಕ್ಕೆ ಹೋದ ಸಂದರ್ಭದಲ್ಲಿ ಅವ್ರು ಇರಲ್ಲ, ಯಾರು ಈ ಮತದಾರರು. ಅಂತ ಹೊತ್ನಲ್ಲಿ ನೀವು ಪೇಷನ್ಸ್ ಇಂದ ಅವ್ರು ಎಲ್ಲಿದ್ದಾರೆ ಕರ್ಸ್ಕೋಬೇಕು, ನಿಮ್ ಕರ್ತವ್ಯ ಅದು. ಯಾಕೆಂದ್ರೆ ಒಬ್ಬೊಬ್ಬ ಮತದಾರನು ಕೂಡ ಇವತ್ತು ಹೋಗ್ಲಿ, ನೀವು ಏನಾರು ಇದು ಸಿಕ್ಲಿಲ್ಲ ಅಂದ್ರೆ, ಅವ್ರು ಸಿಕ್ಲು ಇಲ್ಲಪ್ಪ, ನೀವು ಅವ್ರನ್ನ ಬಿಟ್ಬಿಟ್ರಿ, ನಾನು ಬಿಟ್ಬಿಟ್ರಿ, ನಾಳೆ ನನಗೇನು ಅಂತ ನೀವೇನು ಏನಾರ ಇಲ್ಲಿ ಪ್ರಜೆ ಅಂತ ಭಾವಿಸ್ತೀರಾ ನೀವು? ನನಗೆ ಯಾವ ಸೌಲಭ್ಯ ಇಲ್ಲ. ಅವರಿಗೆ ಯಾವ ರೀತಿಯ ಪಾಪ ಈಗ ಏನೇನೋ ಒಂದಿಷ್ಟು ತಗೊಂಡು ಹೇಗೋ ಒಂದು ಬದುಕೊಂಡಿದ್ದಾರೆ ಅವರು. ಆ ಬದುಕಿಗೂ ಕೂಡ ಸಾಧ್ಯ ಆಗ್ಲಾರ್ದಂಥ ರೀತಿಯಲ್ಲಿ ಅವ್ರಿಗೆ ಹಿಂಸೆ ಕೊಡ್ತೀರಿ ನೀವು. ಅವ್ರು ಪರಕೀಯರಾಗ್ತಾರೆ. ಅಷ್ಟು ಜನ ನೀವು ಹೊರಗೆ ಹಾಕಿದ್ರೆ ಅಲ್ಲಿ ಉಳಿಯೋರು ಯಾರು? ಉತ್ತಮವಾಗಿ ಸ್ವಲ್ಪ ಮಟ್ಟಿಗೆ ಎಲ್ಲಾ ರೀತಿಯ ಅನುಕೂಲ ಇರುವಂತರು ಇರ್ತಾರೆ. ಅಂದ್ರೆ ಅಷ್ಟು ಜನಕ್ಕೆ ಮಾತ್ರ ಬದುಕೋ ಹಕ್ಕಿದ್ಯಾ? ಇದು ನಮ್ಮ ಪ್ರಶ್ನೆ. ಅಷ್ಟು ಜನಕ್ಕೆ ಮಾತ್ರನಾ? ಅದಕ್ಕೆ ಸರಳೀಕರಣ ಮಾಡಿ. ಹೇಗೆ ಸರಳೀಕರಣ? ಈಗ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಖಂಡಿತ ಸಿಗತ್ತೆ. ನಿಮ್ಮ ಈಗ ನೀವು ಏನು ಜಾತಿ ಸರ್ಟಿಫಿಕೇಟ್ ಅದು ಸಿಗತ್ತೆ. ಅದನ್ನ ನೀವು, ಅದು ಬಹಳ ಕಷ್ಟ ತಗೋಬೇಕಾದ್ರೆ ಮೊದಲೇ ತಗೊಂಡಿರ್ಬೇಕು. ಆಮೇಲೆ ಅಷ್ಟು ಮಾತ್ರ ನೀವು ಮಾಡಬೇಕು. ಈಗ ನಿಮ್ಮ ಹುಟ್ಟಿದ ಜನ್ಮ ದಿನಾಂಕ ಇತ್ತೀಚೆಗೆ ಆಗಬಹುದು, 20-30 ವರ್ಷದ ಹಿಂದೆ ತಗೊಳ್ಳೋದು ಪದ್ಧತಿ ಇದೆ. ಅದಕ್ಕಿಂತ ಇರ್ಲಿಲ್ಲ. ಜನನ ಮರಣದ ಏನು ತಗೊಳ್ಳೋವಂಥದ್ದು ಇರ್ಲಿಲ್ಲ ದಾಖಲೆ. ಆ ದಾಖಲೆನ ನೀವು ಕೇಳಬಾರ್ದು, ಆ ದಾಖಲೆ ಕೇಳಬಾರ್ದು. ನೆರೆಹೊರೆಯಲ್ಲಿ ಸ್ವಲ್ಪ ಪರೀಕ್ಷೆ ಮಾಡಿಸಿ, ಅವರು ಇಲ್ಲೇರೇ ಇಲ್ಲಿ ಮೊದಲು ವೋಟ್ ಹಾಕಿದ್ರು, ಹೋದ್ ಸಾರಿ ಹಾಕಿದ್ರು ಅಂದ್ರೆ ನೀವು ಅವ್ರನ್ನ ತಗೋಬೇಕು. ಅಲ್ಲ, ಈಗ ನೀವು ಈ ಮಾತನ್ನ ಮಾತಾಡಿದ್ರೆ, ನೀವು ಬಿಜೆಪಿಯವರ ದೃಷ್ಟಿಯಲ್ಲಿ BT ಲಲಿತಾ ನಾಯ್ಕ ಅವರು ದೇಶದ್ರೋಹಿಗಳು, BT ಲಲಿತಾ ನಾಯ್ಕ ಅವರು ಆ ದಾಖಲೆನ ಕೇಳಬೇಡಿ, ಈ ದಾಖಲೆನ ಕೇಳಬೇಡಿ ಅನ್ನೋದ್ರ ಮೂಲಕ ಫ್ರಾಕ್ಸಿ ವೋಟರ್ಸ್ ಗಳಿಗೆ ಇಂಬು ನೀಡುವಂತ ಮಾತುಗಳನ್ನ ಆಡ್ತಿದ್ದಾರೆ. ಮಾಜಿ ಸಚಿವರು ಅವರಿಗೆ ಬುದ್ಧಿ ಇಲ್ಲ ಅನ್ನೋಂಥ ಮಾತು ಬರುತ್ತೆ. ಅದೇ ನಾವೇನ್ ಹೇಳ್ತೀವಂದ್ರೆ, ಸತ್ತೋರನ್ನ ಬಿಡಿ, ತೀರ್ಕೊಂಡವರು ಬಿಡಿ. ಎರಡು ಕಡೆ ಏನಾರ ನೀವು ಇಟ್ಕೊಂಡಿದ್ರೆ ಅವರು ಅಂತವ್ರನ್ನ ನೀವು ತೆಗೆದುಹಾಕಿ, ಅದನ್ನು ಖಚಿತವಾಗಿ ಸರಿಪಡಿಸ್ಕೊಳ್ಳಿ. ಮತ್ತೆ ಇನ್ನ ಈಗ ಒಂದು ಖಾಯಮಾಗಿ ಹೋದವರು, ಖಾಯಮಾಗಿ ಈಗ ತಮಿಳುನಾಡಿನಿಂದ ಬಂದಂತ ಜನ ಇಲ್ಲಿ ಸುಮ್ನೆ ಇರ್ತಾರ. ಅವ್ರು ಎಲೆಕ್ಷನ್ ಬಂದಾಗ ಹೋಗ್ತಾರೆ. ಮೊನ್ನೆ ವಿಜಯ್ ಎಲೆಕ್ಷನ್ ಆಯ್ತಲ್ಲ, ಬಹಳ ಜನ ತಮಿಳುನಾಡಿಗೆ ಹೋಗಿ ವೋಟ್ ಮಾಡಿ ಬಂದಿದ್ದಾರೆ. ಅವ್ರು ಹೇಳ್ತಾರೆ ನಾವು ವೋಟ್ ಮಾಡಕ್ ಹೋಗ್ತೀವಿ ಅಂತ. ನಮ್ಮ ಆಫೀಸ್ನಲ್ಲೇ ಕೆಲವು ಜನ ಹೋಗ್ಬೋದು. ಹೌದು. ಅಲ್ಲಿ ಏನೇನೋ ಅವರಿಗೆ ಕೊಡ್ತಾರೆ, ಸೌಲಭ್ಯ ಕೊಡ್ತಾರೆ. ಆದ್ರಿಂದ ಅವರು ಮತದಾನವನ್ನ ಅವ್ರು ಕಳ್ಕೊಂಡಿಲ್ಲ. ಅಂಥವ್ರನ್ನ ನೀವು ಬಿಡಿ. ಅಂಥವ್ರು ಯಾರಾದ್ರೂ ಇದು ಮಾಡಿದ್ರೆ ಶಿಕ್ಷೆಗೊಳಪಡಿಸಿ, 2 ಕಡೆ ಮಾಡಿ. ಈ 3 ರೀತಿ ಬಿಟ್ರೆ ಬಾಕಿದನ್ನ ನೀವು ಏನೆಲ್ಲವನ್ನ ಕೇಳ್ತಾ ಇದ್ದೀರಲ್ಲ, ನೀವು 24 ವರ್ಷದ ಹಿಂದಿನ ಮಾತು,
ಈಗ ನನಗೆ ಎಂತ ಇದು ಸಾಂದೀಪನಿ ಅನ್ನೋ ಸ್ಕೂಲ್ನಲ್ಲಿ ನಾವು ವೋಟ್ ಮಾಡಿದ್ವಿ ಓಕೆ. ಆಗ. ಅದು ಅದಿಲ್ವೇ ಇಲ್ಲ ಅದ್ರಲ್ಲಿ, ಈಗ ಬಂದೇ ಇಲ್ಲ ಆ ಫಾರಮ್ನಲ್ಲೇ, ಅದಿಲ್ಲ. ಅದಿಲ್ದಾಗ ಎಷ್ಟೋ ಚೇಂಜಸ್ ಆಗಿದಾವೆ. ಈಗ ತಾಲೂಕುಗಳು ಬದಲಾವಣೆ ಆಗಿದಾವೆ, ಇದು ಜಾಸ್ತಿ ಆಗಿದಾವೆ, ಕಡಿಮೆ ಆಗಿದಾವೆ, ಏನೆಲ್ಲ ಬದಲಾವಣೆ ಆಗಿದೆ. ಜನಗಳು ಬುದ್ಧಿವಂತರ ಆಗಿದ್ದಾರೆ ನಿಜ, ಆದ್ರೆ ಎಷ್ಟು ಬುದ್ಧಿವಂತರಂದ್ರೆ ಈಗಿನ ಸಮಾಜಕ್ಕೆ ಹೊಂದ್ಕೊಳ್ಳೋಷ್ಟು ಈಗಿನ ಹುಡುಗರಾಗಿರ್ಬಹುದು, ಈಗಿನ ಯುವಜನ. ಆದ್ರೆ ಹಿಂದಿನವರಿಗೆ ಅದು ಸಾಧ್ಯ ಆಗಲ್ಲ. ನೀವು 40-50 ವರ್ಷದ ಮೇಲ್ಪಟ್ಟವರಿಗೆ ನೀವ್ ಏನೆಲ್ಲ ಕೇಳಿದ್ರು ಕೂಡ ಅವ್ರು ಕೊಡಕ್ ಆಗಲ್ಲ. ಆದ್ರಿಂದ ಇಷ್ಟನ್ನು ಕೇಳಿದ್ರೆ ಅವ್ರು ಕೊಡ್ಲೇಬೇಕು. ಇದನ್ನ ಇಷ್ಟನ್ನ ನೀವು ಪಡೆದು ಮತದಾನಕ್ಕೆ ಅವಕಾಶ ಮಾಡಿಕೊಡಿ. ಬಡವರು ಅಲ್ಲಿ ಎಲ್ಲ ಈ ಕಾಡು ಮೇಡುಗಳು ಅಲಿಯುವಂತ ಹಕ್ಕಿ ಪಿಕ್ಕಿ ಜನ ಅಂತವ್ರೆಲ್ಲ ಏನಿರ್ತಾರಲ್ಲ, ಆ ಜನಗಳು ಕೂಡ ಅದನ್ನ ಒದಗಿಸ್ತಾರೆ. ಈಗ ನೋಡಿ ಮೇಡಮ್, ಈಗ ನೀವು ಹೇಳ್ತಿದ್ದೀರಾ ಇದು ಬಿಜೆಪಿ ಇದೆ ಇದ್ರ ಹಿಂದೆ ಅಂತ ಹೇಳ್ತೀರಾ? ಖಂಡಿತ ಬಿಜೆಪಿಯ ಮನಸ್ಸುಗಳು, ಬುದ್ಧಿಗಳು ಕೆಲಸ RSS ಮತ್ತು ಬಿಜೆಪಿ ಇವು ಈ ದೇಶದಲ್ಲಿ ಇದನ್ನ ತರ್ತಿರೋದ್ರ ಮೂಲ ಉದ್ದೇಶ ಏನಂದ್ರೆ ಮತ್ತೆ ಮನುವಾದ ಬರಬೇಕು. ಇಲ್ಲಿ ಹೆಣ್ಣು ಮಕ್ಕಳು ಹೊಸ್ತಲು ದಾಟಿ ಬರುವಂಥದ್ದಾಗ್ತಿದೆ, ಇದು ಆಗಬಾರ್ದು. ಮತ್ತು ರೈತರು ಅವರೆಲ್ಲ, ಈ ದಲಿತರ ಮಕ್ಕಳು ಅವರೆಲ್ಲ ಮುಂದೆ ಬರ್ತಾ ಇದ್ದಾರೆ, ಎಜುಕೇಷನ್ ಪಡಿತಾ ಇದ್ದಾರೆ, ಒಳ್ಳೊಳ್ಳೆ ಇದನ್ನು ಒಂದು ರೀತಿಯಲ್ಲಿ ಆಧುನಿಕತೆಯನ್ನು ಕಲಿತು ಈಗ ನಮ್ಮಂಥ ಗೌಡ್ರು ಬುದ್ಧಿವಂತರು ಅವ್ರದ್ದೇನು ಇದಾರಲ್ಲ, ಅವ್ರನ್ನ ಮೀರಿಸೋ ರೀತಿಯಲ್ಲಿ ಬರೋದನ್ನ ಅವರು ಸಹಿಸಕ್ಕಾಗ್ತಾ ಇಲ್ಲ. ಆದ್ರಿಂದ ಅವರೆಲ್ಲವನ್ನ ಅಂತ ಈ ಒಂದು ನೆಪದ ಮೂಲಕ ಏನು SIR ಇದೆ, ಈ ನೆಪದ ಮೂಲಕ ಹಿಂದೆ ತಳ್ಳಿ ತಾವು ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವಂಥದ್ದೇನು ಹೇಳ್ತಿರ್ತಾರಲ್ಲ, ಅದನ್ನ ಗುರಿ ಇಟ್ಕೊಂಡು ಇದನ್ನ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಇದು ನಮ್ಮ ಬರೀ ದೂರಲ್ಲ, ಇದು ಹಠಕ್ಕೆ ಹೇಳ್ತಿರೋ ಮಾತು ಅಲ್ಲ, ಇದರಲ್ಲಿ ಪೂರ ಸತ್ಯಾಂಶ ಇದೆ. ಆ ಕಾರಣಕ್ಕೆ ನಾವು ಇಷ್ಟು ದೊಡ್ಡ ಹೋರಾಟ ಮಾಡ್ತಾ ಇರೋದು. ಈ ಒಂದು ವಿರೋಧಿ ಒಕ್ಕೂಟ ಅಂತ ಮಾಡ್ಕೊಂಡಿದೀವಲ್ಲ, ನಾವೇನು ಸುಮ್ಮನೆ ಕಷ್ಟಪಟ್ಟಿಲ್ಲ. ಹಣಕಾಸಿನ ತೊಂದರೆ ಎಷ್ಟೋ ಸಾರಿ ಬರೀ ಬ್ರೆಡ್ ತಿನ್ಕೊಂಡು ಎಲ್ಲ ಕಡೆ ಸುತ್ತಿ, ಎಲ್ಲ ಕಡೆ ಬೂತ್ ಲೆವೆಲ್ನಲ್ಲಿ ಮತ್ತೆ ತಾಲೂಕು ಹೋಬಳಿ ಲೆವೆಲ್ನಲ್ಲಿ ಅವ್ರಿಗೆ ತಿಳಿಸಿ ಹೇಳಿ, ನೋಡಿ ನಿಮ್ಮ ಓಟನ್ನ, ನಿಮ್ಮ ಮತದಾನದ ಹಕ್ಕನ್ನ ಕಳ್ಕೊಬೇಡಿ, ದಯವಿಟ್ಕೊಳ್ಳಿ. ಏನು ಕೊಡೋದು ಅವರೇ. ಈಗ ಯಾರು ಕೇಳಕ್ ಬಂದಿರ್ತಾರಲ್ಲ ಆ ಜನಗಳನ್ನೇ ಜಗಳ ಮಾಡಿ ಹೊಡೆದಾಕಿದ್ದಾರೆ ಕೆಲವು. ಅವರಿಗೂ ಏನ್ ಕ್ಷೇಮ ಇಲ್ಲ. ಬಹಳ ಅವರನ್ನ ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತಿನ ಪೇಪರ್ ನಲ್ಲೇ ನೋಡಿ ನೀವು, ಅವ್ರ ಮೇಲೆ ತುಂಬಾ ಹಲ್ಲೆ ಮಾಡಿದ್ದಾರೆ. ಈಗ ಬಿಜೆಪಿ ಕುತಂತ್ರ ಅಥವಾ ನೀವು RSS ಅನ್ನುವಂತ ಮಾತನ್ನ ಹೇಳ್ತಿದ್ದೀರಾ. ಸ್ವತಃ ಕಾಂಗ್ರೆಸ್ ಪಕ್ಷದ ನಮ್ಮ ಈ ಇಂದಿನ ಮುಖ್ಯಮಂತ್ರಿಗಳೇ ಹೇಳ್ತಿದ್ದಾರೆ, ನೀವ್ ಯಾರು ದಾಖಲೆ ಕೊಡೋದಿಲ್ಲ, ನೀವ್ಯಾರು SIRಗೆ ಸ್ಪಂದಿಸೋದಿಲ್ಲ, ಅವ್ರಿಗೆ ಸರ್ಕಾರದ ಯಾವುದೇ ನಿಮಗೆ ಸವಲತ್ತುಗಳು ಸಿಗೋದಿಲ್ಲ, ಯಾವುದೇ ಗ್ಯಾರಂಟಿಗಳು ಸಿಗೋದಿಲ್ಲ ಅನ್ನೋಂಥದ್ದು. ಮತ್ತೆ ಇದು ಹೆಂಗೆ? ಅಲ್ಲ, ಅವರು ಅದಕ್ಕೆ ಕೊಡ್ಲಿ ಅಂತ ಹೇಳ್ತಾರೆ. ಆದ್ರೆ ನಾವೇನ್ ಹೇಳ್ತಾ ಇದೀವಿ, ಅದನ್ನ ಸುಧಾರಣೆ ಮಾಡಿ ಈ ಮಾತು ಹೇಳಿ ನೀವು, ಅದನ್ನ ಸುಧಾರಣೆ ಮಾಡಿ ನೋಡಿ. ನಾಳೆ 8ನೇ ತಾರೀಕು ಲಾಸ್ಟ್. ಎಷ್ಟೋ ಜನಕ್ಕೆ ಏನ್ ಮಾಡ್ಬೇಕು ತೋಚಲ್ಲ. ಇನ್ನ ಮನೆಗೆ ಹೋಗಿ ಅವರು ಕೇಳ್ತಾರೆ, ಅವ್ರೇನಂತಾರೆ, ಇದು ನೋಡಿ ಇದು ಗೊತ್ತಾಗ್ಲಿಲ್ಲ ಅಂತಾರೆ, ಇವ್ ನಮಿಗೂ ಗೊತ್ತಾಗ್ಲಿಲ್ಲ ಅಂತಾರೆ. ಅವರು ಹುಡುಕ್ಬೇಕು, ಟೈಮೇ ಆಗೋಯ್ತು. ಎಷ್ಟೋ ಜನ ಫಾರಂ ಫಿಲಪ್ ಮಾಡಕ್ ಆಗಿಲ್ಲ. ಮತ್ತೆ ಅವ್ರು ಕೇಳಿದ್ದೆಲ್ಲ ಅದ್ರಲ್ಲಿಲ್ಲ. ಈಗ ಉದಾಹರಣೆಗೆ ಬಾಲಾ ನಾಯಕ್ ಅಂತ ಒಬ್ರ ಹೆಸರು. ಆ ಬಾಲನ ಏನ್ ಮಾಡಿದ್ದಾರೆ, ವಾಲಾ ನಾಯಕ್ ಮಾಡಿದ್ದಾರೆ. ಒಂದು ಮಾತು ಬರುತ್ತೆ, ನುಸುಳ್ಕೋರ್ರು ಅನ್ನುವಂಥದ್ದು ಖಂಡಿತ ನಾವು ಒಪ್ಕೊಳ್ಳೋಣ. ಬಾಂಗ್ಲಾದಿಂದ ನುಸುಳ್ಕೋರ್ರು ಬರ್ತಿದ್ದಾರೆ ಭಾರತದಲ್ಲಿ ಅಂತಂದಿವಿ. ಈಗ ಬೇರೆ ಬೇರೆ ರಾಜ್ಯಗಳ, ಅಸ್ಸಾಮಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, UPನಲ್ಲಿ, ಬಿಹಾರಲ್ಲೂ ಕೂಡ SIR ನಡೀತು, ಅಲ್ಲೂ ಕೂಡ ನುಸುಳ್ಕೋರ್ರು ಬಂದ್ರು. ಎಷ್ಟು ಜನಕ್ಕೆ ಹೊರಗಡೆ ಕಳಿಸಿದ್ರು ಅನ್ನೋಂಥ ಪಟ್ಟಿ ಇವತ್ತಿಗೂ ಕೂಡ ಕೊಡ್ತಾ ಇಲ್ಲ ನೋಡಿ. ನಾವು ಏನ್ ನಡೀತಾ ಇದೆ, ಯಾರನ್ನ ಇವ್ರು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ? ಒಂದು ಸಾರಿ ನಾವು ಅಷ್ಟು ಕೇಳ್ತಾ ಇದೀವಿ. ನಾವು ಅನ್ಬು ಕುಮಾರ್ ಅವ್ರ ಹತ್ರ ಹೋದ್ವಿ, ನಮಗೆ ಲೆಕ್ಕ ಕೊಡಿ, ಕೊನೆ ಪಕ್ಷ ಎಷ್ಟು ನಮಗೂ ಒಂದು ಗೊತ್ತಾಗ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಎಷ್ಟು ಜನ ನುಸುಳ್ಕೋರಿದ್ದಾರೆ ಅಥವಾ ಅವ್ರನ್ನ ಏನ್ ಮಾಡ್ತೀವಿ ಬೇರೆ ದೇಶದಿಂದ ಅದು ಕೊಟ್ಟಿಲ್ಲ. ಅನುಕುಮಾರ್ ಅವರು ಅದು ಕೊಡ್ಲಿಲ್ಲ ಅದನ್ನ ಅವ್ರು ಹೇಳಿ. ಆಮೇಲೆ ಸರ್ವಾಧಿಕಾರಿತನ ಅದು ಪೂರ್ತಿ ಬಿಜೆಪಿಯ ವಕ್ತಾರ ರೀತಿಯಲ್ಲಿ ಅವರು ವರ್ತಿಸ್ತಾ ಇರೋದು ದೊಡ್ಡ ದುರಂತ. ಈಗ ನಾವುಗಳು ಹೇಳೋ ಮಾತನ್ನ ಕೇಳ್ಬೇಕಲ್ವಾ. ನಾವು ಅವ್ರ ಮಾತನ್ನ ಕೇಳ್ತೀವಂದ್ರೆ ಸಾರ್ವಜನಿಕರು ನಮ್ಮ ಮಾತನ್ನ ಕೇಳಬೇಕು, ಅದನ್ನು ಕೊಡ್ತಾ ಇಲ್ಲ. ಮತ್ತು ನೀವು ಯಾರನ್ನ ಹಿಂದೆ ಹಾಕಿ ಯಾರನ್ನ ಮುಂದೆ ತರಬೇಕು, ಏನು ಮಾಡಬೇಕು ಅಂತ ಕೂತಿದ್ದೀರಿ ಈ ದೇಶನ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಎಚ್ಚರ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಾವು ಪ್ರತಿಭಟನೆ ಹೇಗೆ ಮಾಡ್ತೀವಂದ್ರೆ, ಈಗ ಏನಾದ್ರು ಇವ್ರು ತುಂಬ ಅನ್ಯಾಯ ಮಾಡಿ ನಮಗೆ ಅಂಕೆ ಸಂಖ್ಯೆಗಳು ಕೊಡ್ದಿದ್ರೆ, ಇದುವರೆಗೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವೇನು ಮಾಡಿದ್ದೀರಾ ಎಲ್ಲನೂ ರದ್ದುಗೊಳಿಸ್ಬೇಕು ಅನ್ನೋ ಹಂತಕ್ಕೆ ಹೋಗ್ಬೋದು ನಾವು. ಯಾಕೆಂದರೆ ಇದು ಸಾರ್ವಜನಿಕರ ಬೆವರಿನ ಹಣ. ಇದನ್ನು ಖರ್ಚು ಮಾಡಬೇಕಾದ್ರೆ
ಬಹಳಷ್ಟು ಹೋಗಿದೆ, ಖರ್ಚಾಗಿ. ನಿಜ. ಅದನ್ನು ನಾವು ವೇಸ್ಟ್ ಮಾಡಬಾರ್ದು, ಯಾವುದೇ ರೀತಿಯಿಂದ ನಷ್ಟ, ರಾಷ್ಟ್ರೀಯ ನಷ್ಟ, ನ್ಯಾಷನಲ್ ವೇಸ್ಟ್ ವೇಸ್ಟ್ ಆಗುತ್ತೆ. ನಾವು ಅಂಥದಕ್ಕೆ ಕೈ ಹಾಕಬಾರ್ದು ಅಂತ ನಾವು ಹೇಳ್ತೀವಿ. ಆದರೆ ನೀವು ಅದಕ್ಕೆ ಮುಂದಾದರೆ ನಾವೇನು ಮಾಡೋಕ್ಕಾಗತ್ತೆ? ಜನಗಳಿಗೆ ಅನ್ಯಾಯ ಆಗಬಾರ್ದಲ್ಲ. Yes. ಇವತ್ತು ಅವನು ಮತ್ತೆ ಮುಂದಿನ ಎಲೆಕ್ಷನ್ ತನಕನೂ ಒಂದು ಮಾತು ಹೇಳ್ತಾರೆ ಅವರು, ಹ್ಮ್. ಮುಂದಿನ ಎಲೆಕ್ಷನ್ನಿಗೆ ಏನಾರು ಮಾಡೋಕ್ಕಾಗತ್ತೆ ಬಿಡಿ. ಹ್ಮ್, ಹ್ಮ್. ಏನದು ಹಾಗಾದ್ರೆ? ಅಂದರೆ ಅಲ್ಲಿ ತನಕ ಅವನೇನು ಅಂದ್ರೆ ಮುಂದೆ ಪ್ರತಿಯೊಂದು ಎಲೆಕ್ಷನ್ಗೆ ಒಂದೊಂದು ಸ್ಟ್ರಾಟಜಿನ ಅನ್ನುವಂಥದ್ದು ಬಿಜೆಪಿದು. ಹೌದು. ನಾನು ನೋಡ್ಕೊಂಡು ಬಂದಾಗ ಒಂದು ಹಿಂದುತ್ವ ತಗೊಂಡು ಬರ್ತಾರೆ, ಹೌದು ಅದ್ರ ಹೌದು ಗೆಲ್ತಾರೆ. ಅದಾದ ನಂತರ ರಾಮ ಮಂದಿರ ತಗೊಂಡು ಬರ್ತಾರೆ, ಹ್ಮ್. ಅದರಲ್ಲಿ ಜನರನ್ನ ಮರಳು ಮಾಡ್ತಾರೆ, ಹಾ. ಹಿಂದೂ ರಾಷ್ಟ್ರ ಅಂತ ತರ್ತಾರೆ. ಹಾ. ಅದರ ನಂತರ ಈ ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ಹ್ಮ್. ಇವಿಎಂ ಗಳ ಇಶ್ಯೂನ ಅದನ್ನ ಅದು ನಾವು ಬಹಳ ಬ್ಯಾಲೆಟ್ ಹೋರಾಟ- ಪೇಪರ್ ಬೇಕು, ಹೌದು. ಇವಿಎಂ ಬೇಡ ಅನ್ನುವಂಥದ್ದು ಒಂದು ಕೂಗೆದ್ದೇಳುತ್ತೆ. ಆದ್ರೂ ಅದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ, ಕೊಡದೆ ಅವಕಾಶ ಚುನಾವಣಾ ಕೊಡ್ಲಿಲ್ಲ. ಆಯೋಗ ಹೌದು. ಮತ್ತೆ ಅದರಲ್ಲೇ ಮಾಡುತ್ತೆ. ಈಗ ಮತ್ತೆ ಇದು SIR ತಂದಿರತಕ್ಕಂಥದ್ದ. ಅದೇ ಏನಾದರೂ ಒಂದು ತರೋದಕ್ಕೆ ಅವ್ರು ಪ್ಲಾನ್ ಮಾಡ್ತಾರೆ. ಆ ಪ್ಲಾನು ಅವ್ರದ್ದೇನಂದ್ರೆ ಉದ್ದೇಶ, ಹ್ಮ್. ಈ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರ ಅಂತ ಮಾಡಬೇಕು, ಬೇರೆ ಎಲ್ಲರೂ ಕೂಡ ಓಡಿಸ್ಬೇಕು ಇಲ್ಲಿಂದ. ಹ್ಮ್. ಮತ್ತೆ ದಲಿತರು, ದೀನರು ಹೇಗಿರ್ತಾರೋ ಆ ಸ್ಥಿತಿಲೇ ಇರಬೇಕು. ಮೀಸಲಾತಿ ಅದೆಲ್ಲ ಇದ್ರೆ ತಾನೆ, ಸಮಾನತೆ, ಸಂವಿಧಾನ ಜಾರಿಲಿದ್ರೆ ತಾನೆ ಇವೆಲ್ಲ ನನ್ನಂತರ ಬಂದು ಕೂತಿ ಇಲ್ಲಿ ಮಾತಾಡೋದು, ನಿಮ್ಮಂತರ ಕೂತಿ ಹೇಳೋದು. ಅದೇ ಇಲ್ಲ ಅಂದ್ರೆ ಒಳ್ಳೆ ಗುಲಾಮರ ರೀತಿಯಲ್ಲಿ ಈಗ ಮತ್ತೆ ಗುಲಾಮಗಿರಿ. ಸಿದ್ದರಾಮಯ್ಯ ನೋ ಡೌಟ್ ಜನಪರ ನಾಯಕ, ಜಾತ್ಯತೀತ ನಾಯಕ, ಪ್ರಗತಿಪರ ನಾಯಕ, ಅನ್ನಭಾಗ್ಯ ಅನ್ನುವಂಥ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಅಂಥ ಸಿದ್ದರಾಮಯ್ಯನವ್ರನ್ನೇ ನಿಮ್ಮದೇ ಕಾಂಗ್ರೆಸ್ ಪಕ್ಷದವರು ಕೆಳಗಿಳಿಸ್ಬಿಟ್ರಲ್ಲ ಮೇಡಮ್. ಇಳಿಸ್ತಾರೆ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಇರೋರೆಲ್ಲ ಸರಿಗೆ ಇರಬೇಕು ಅನ್ನೋದಾಗಲ್ಲ. ನಾವೀಗ ಬಿಜೆಪಿಯವರು ಅಧಿಕಾರಕ್ಕೆ ಬಂದ ಮೇಲೆ ನಾವು ಆ ವಿದೇಶಿಗರನ್ನೆಲ್ಲ, ಬಾಂಗ್ಲಿಯನ್ನರನ್ನ, ಪಾಕಿಸ್ತಾನದವ್ರನ್ನ, ನೇಪಾಳಿಗರನ್ನ ಹೊರಗೆ ಕಳಿಸ್ತಿದೀವಿ ಅಂತ ಹೇಳ್ತಾರೆ. ಅಂದರೆ ಹೊರಗಿನಿಂದ ಬಂದವರು ಬಾಂಗ್ಲಾ ಅಂತೀರಾ, ಎಷ್ಟು ಜನ? ಒಂದು 10 ಲಕ್ಷನೂ ಇಲ್ಲ ಅಲ್ಲಿ. ಬಿಜೆಪಿಯವರ ದೃಷ್ಟಿಯಲ್ಲಿ BT ಲಲಿತಾ ನಾಯ್ಕ ಅವರು ದೇಶದ್ರೋಹಿಗಳು, ಫ್ರಾಕ್ಸಿ ವೋಟರ್ಸ್ಗಳಿಗೆ ಇಂಬು ನೀಡುವಂಥ ಮಾತುಗಳನ್ನು ಆಡ್ತಿದ್ದಾರೆ, ಮಾಜಿ ಸಚಿವರು ಅವರಿಗೆ ಬುದ್ಧಿ ಇಲ್ಲ ಅನ್ನೋಂಥ ಮಾತು ಬರುತ್ತೆ. ಸತ್ತೋರನ್ನ ಬಿಡಿ, 2 ಕಡೆ ಏನಾರ ನೀವು ಇಟ್ಕೊಂಡಿದ್ರಿ ಅವ್ರು, ಅಂಥವ್ರನ್ನ ನೀವು ತೆಗೆದುಹಾಕಿ. ಸ್ವತಃ ಕಾಂಗ್ರೆಸ್ ಪಕ್ಷದ ನಮ್ಮ ಈ ಇಂದಿನ ಮುಖ್ಯಮಂತ್ರಿಗಳೇ ಹೇಳ್ತಿದ್ದಾರೆ, ನೀವು ಯಾರು ದಾಖಲೆ ಕೊಡೋದಿಲ್ಲ, ನೀವ್ಯಾರು SIRಗೆ ಸ್ಪಂದಿಸೋದಿಲ್ಲ, ಅವ್ರಿಗೆ ಸರ್ಕಾರದ ಯಾವುದೇ ನಿಮಗೆ ಸವಲತ್ತುಗಳು ಸಿಗೋದಿಲ್ಲ, ಯಾವುದೇ ಗ್ಯಾರಂಟಿಗಳು ಸಿಗೋದಿಲ್ಲ ಅನ್ನೋಂಥದ್ದು. ಮತ್ತು ಇದು ಹೆಂಗೆ? 8ನೇ ತಾರೀಕು ಲಾಸ್ಟು. ಎಷ್ಟೋ ಜನಕ್ಕೆ ಏನು ಮಾಡ್ಬೇಕು ತೋಚಲ್ಲ. ಬಾಲಾನಾಯಕ್ ಅಂತ ಒಬ್ಬರ ಹೆಸರು. ಆ ಬಾಲನ ಏನು ಮಾಡಿದ್ದಾರೆ? ಮಾಡಿದ್ದಾರೆ, ವಾಲಾನಾಯಕ್ ಮಾಡಿದ್ದಾರೆ. ಆದರೆ ನಾವೇನು ಹೇಳ್ತಾ ಇದ್ದೀವಿ, ಅದನ್ನು ಸುಧಾರಣೆ ಮಾಡಿ ಈ ಮಾತು ಹೇಳಿ.